ಇದು ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲಿ ವೈರಲ್ ಆದಂಥ ಸುದ್ದಿ. ಕಾಮಿಡಿ ಕಿಲಾಡಿ ಮಿಂಚು ಅನ್ನ ಅದೇ ಕಾಮಿಡಿ ಕಿಲಾಡಿಯಲ್ಲಿ ಅಭಿನಯಿಸಿದ್ದ ಕಲಾವಿದನಾಗಿದ್ದ ಮಡೆನೂರು ಮನು ರೇಪ್ ಮಾಡಿದ್ದಾನೆ ಅಂತ. ಅದಕ್ಕೆ ಆತನ ಹೆಂಡತಿ ಇಲ್ಲ ನನ್ನ ಗಂಡನ ನಾನು ಬಿಟ್ಕೊಡಲ್ಲ ಅಂತ ಹೇಳಿದಂಥ ಒಂದಷ್ಟು ಫೋಟೋಗಳು, ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಆದರೆ ನೀವು ಜೊತೆಗೆ ಪೊಲೀಸರು ಎಂಥ ಭಕ್ರ ಆಗಿದ್ದಾರೆ ಅಂತಂದರೆ, ಇದು ಗಂಡ ಹೆಂಡತಿ ಮತ್ತು ಅವಳು ಮಾಡಿದಂಥ ಡ್ರಾಮಾ. ಮಡೆನೂರು ಮನುವನ್ನು ಗೆಲ್ಲಿಸಬೇಕು, ಸಿನಿಮಾ ಹಿಟ್ಟಾಗಬೇಕು ಅಂತ ಕಟ್ಕೊಂಡವಳು ಇಟ್ಕೊಂಡವಳು ಸೇರಿ ಮಾಡಿದಂಥ ಡ್ರಾಮಾ, ಗಿಮ್ಮಿಕು, ಚೀಪ್ ಪಬ್ಲಿಸಿಟಿ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಕೂಡ ಶಾಕ್ ಆಗ್ತೀರಾ. ಯಾಕಂದರೆ ಮುಂದೆ ಒಂದು ವಿಡಿಯೋ ಬರುತ್ತೆ. ಇದು ಗಂಡ ಹೆಂಡತಿ ಮತ್ತು ಅವಳು ಮಾಡಿದಂಥ ವಿಡಿಯೋ. ಇದು ಉಮ್ಮ ಬೇಕೆ ಸೈ ಅನ್ನೋಂಥ ಇಬ್ರು ಕುಣಿದಿದ್ದಂಥದ್ದು. ಈಗ ಬರುವ ವಿಡಿಯೋ ಮಾತಾಡ್ಸಿ ಮಿಂಚನ. ಹಾಯ್ ನಿವ್ಯಾ, ಐ ಲವ್ ಯು. ಯಾಕೆ ನೀವು ವಿಡಿಯೋಗಳಲ್ಲೆಲ್ಲ ನಿಮ್ಮ ಅಮ್ಮನ ಬೈತಾ ಇರ್ತೀಯ? ಅಮ್ಮನ ಬಗ್ಗೆ ಬೈಯಲ್ಲ, ಕಂಪ್ಲೇಂಟ್ ಜಾಸ್ತಿ ಹೇಳ್ತೀಯ. ಯಾಕೆ? ನೀನೆ ಅದು ಪ್ರೀತಿ ಜಾಸ್ತಿ ಆಗಿ. ಓ ಮೈ ಗಾಡ್, ನಿಮ್ಮ ಅಮ್ಮನ ಕಂಡ್ರೆ ಇಷ್ಟನಾ ಅಪ್ಪನ ಕಂಡ್ರೆ ಇಷ್ಟನಾ? ಅಪ್ಪ. ಅಮ್ಮ ಯಾಕೆ ಇಷ್ಟ ಇಲ್ಲ? ಇಲ್ಲಿ ನೋಡು ಜಾಸ್ತಿ ಚಿನಿ, ನೋಡವ ಬಾರವಲ್ಲಿ ಬಾಯ್ ಚಿನಿ, ಬಾಯ್ಲೆ. ಊಟ ಏನ್ ಮಾಡಿದೆ? ಟ್ಯೂಬ್ಲೈಟ್ ಹಾಕ್ತೀವಿ ಅದು ಬಾಯ್ಲೆ. ಮಾತಾಡ್ಸಿಲ್ಲಿ, ಅಲ್ಲಿ ಹೋಗು, ಮಿಂಚು ಹತ್ರ ಹೋಗು. ಅನ್ನ ಸಾರು ತಿಂದಿರ? ಸುಳ್ಳು ಹೇಳ್ತೀಯ? ಚಿಕನ್ ತಿಂದ್ಬಿಟ್ಟು ಅನ್ನ ಸಾರು ತಿಂದಿ ಅಂತ ಸುಳ್ಳು ಹೇಳ್ತೀಯ? ಸುಳ್ಳು ಹೇಳಿ ನಿಮ್ಮ ಅಪ್ಪ ಹೇಳ್ಕೊಟ್ನಾ? ಚಿಚ್ಚಿ ಸಾರು ತಿಂದ? ಬರೀ ಚಿಚ್ಚಿ ತಿಂದಿದ್ದೀನಿ, ಸಾರು ತಿಂದಿಲ್ಲ. ಸುಳ್ಳು ಹೇಳಿ ನಿಮ್ಮ ಅಪ್ಪ ಹೇಳ್ಕೊಟ್ನಾ? ನಿಮ್ಮ ಅಪ್ಪ ಹೇಳ್ಕೊಟ್ನ ಅನ್ಬೇಡ, ಹೇಳ್ಕೊಟ್ರ ಅನ್ನು ಕಮೆಂಟ್ ಅಲ್ಲಿ ಬಾಯಿ ಬಂದಂಗ್ ಬೈತವ್ರೆ. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸ್ಬೇಕು ಇನ್ಮೇಲೆ ನಮ್ ನಿತ್ಯನ. ಚಿನಿ, ನಿತ್ಯಗೌಡ್ರೆ ಈಗ ನೋಡಿ ಮಾತಾಡಿಸ್ತವ್ರೆ. ಹೇಳಿ ಏನು ಮಿಸ್ ನಿತ್ಯಗೌಡ್ರೆ, ಸುಳ್ಳು ಹೇಳಿದ್ದನ್ನ ನಿಮ್ಮ ಅಪ್ಪ ಅವರು ಹೇಳ್ಕೊಟ್ರ? ಹೌದಾ? ಸುಳ್ಕೆ ಬಾ. ಹೊಟ್ಟೆ ತುಂಬಾ ತಿಂದ ಚಿಚ್ಚಿ ಯಾರು ತಂದ್ಕೊಟ್ಟಿದ್ದು? ಅಪ್ಪ. ಅಮ್ಮ ತಾನೇ ಮಾಡಿದ್ದು? ಅಮ್ಮ ಮಾಡಿದ್ದು ಚಿಚ್ಚಿ, ಅಪ್ಪ ಅಲ್ಲ. ನೀನು ಜಾಸ್ತಿ ನಿಂಗೆ ಮನೆಯಲ್ಲಿ ಕೇರ್ ಮಾಡೋದು ಅಮ್ಮ ತಾನೆ. ಅಮ್ಮನ್ ಜಾಸ್ತಿ ಇಷ್ಟಪಡ್ಬೇಕು ತಾನೆ ನೀನು? ಯಾಕೆ ಹೇಳು? ಅಮ್ಮ ಇಷ್ಟ ಅಂತ ಹೇಳು. ಅಟ್ಲೀಸ್ಟ್ ನನಗೋಸ್ಕರ ಅಮ್ಮ ಇಷ್ಟ ಅಂತ ಹೇಳು. ಹೇಳು ಅಮ್ಮ ಇಷ್ಟ ಅಂತ ಹೇಳು. ಅಪ್ಪನೇ ಇಷ್ಟನಾ? ಯಾಕೆ ನಿಂಗೆ ಅಪ್ಪ ಇಷ್ಟ? ಈ ಲಂಗ ಬಿಡು ಕೇಳಿಕೆ. ಅಪ್ಪ ಯಾಕೆ ಇಷ್ಟ? ಅಪ್ಪ ಹೊಡಿಯಲ್ಲ, ಅಮ್ಮ ಹೊಡಿಯುತ್ತಾ? ಹೇಳು, ಎಲ್ರಿಗೂ ಹಾಯ್ ಹೇಳು. ಅಲ್ಲ, ಹಾಯ್ ಹೇಳು. ಐ ಲವ್ ಯು. ಲವ್ ಯು. ಇದು ಮಿಂಚು ಮಡೆನೂರು ಮನು ಮನೆಗೆ ಹೋಗಿ ಹೆಂಡತಿ ಮತ್ತು ಮಗು ಜೊತೆಗೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಂಥ ವಿಡಿಯೋ. ಇದೆಲ್ಲವೂ ನೋಡ್ತಾ ಇದ್ದಾಗ ಯಾರಿಗೂ ವಿಷಯನೇ ಗೊತ್ತಾಗಲಿಲ್ಲ. ಇವರು ಕುಲದಲ್ಲಿ ಕೀಳ್ಯಾವುದು ಅನ್ನುವಂಥ ಮಡೆನೂರು ಮನು ಮಾಡಿರುವಂಥ ಸಿನಿಮಾವನ್ನು ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚೀಪ್ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಅನ್ನೋದು ಅದೆಷ್ಟೋ ಜನಕ್ಕೆ ಗೊತ್ತಾಗಲೇ ಇಲ್ಲ. ಗಂಡಂಗೂ ಹೆಂಡತಿಗೂ ಮತ್ತು ಮಿಂಚುಗೂ ಎಲ್ರಿಗೂ ಗೊತ್ತಿತ್ತು ನಾವು ಮಾಡ್ತಾ ಇರೋದು ಗಿಮ್ಮಿಕ್ಕು ಅಂತ. ಯಾಕಂದರೆ 2-3 ವರ್ಷದಿಂದ ದೈಹಿಕ ಸಂಪರ್ಕ ಬೆಳೆದ್ರೆ ಅದನ್ನು ಯಾರು ರೇಪ್ ಅಂತ ಕರೆಯಲ್ಲ. ಅದು ಅಲ್ಲದೆ ಇವರುಗಳು ಮಾತನಾಡ್ಕೊಂಡಿರುವಂಥ ಆಡಿಯೋ, ವಿಡಿಯೋ, ಜೊತೆಗಿದ್ದಂಥ ಫೋಟೋ, ಮಾಡಿರುವಂಥ ರೀಲ್ಸು, ಇದೆಲ್ಲವನ್ನು ನೋಡಿದ್ರೆ ಒಬ್ರಿಗೊಬ್ರಿಗೆ ಒಂದೊಂದು ಸಂಬಂಧ ಇತ್ತು
ಆ ಸಂಬಂಧಗಳು ಮ್ಯೂಚುರಲ್ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮನೇಲಿದ್ದಾಗ ನೀನು ಹೆಂಡತಿ, ಸೆಟ್ಟಲ್ಲಿದ್ದಾಗ ನಾನು ಹೆಂಡತಿ, ನನ್ನ ತಂಟೆಗೆ ನೀನು ಬರಬೇಡ, ನಿನ್ನ ತಂಟೆಗೆ ನಾನು ಬರಲ್ಲ, ಎಲ್ಲ ಒಟ್ಟಿಗೆ ಸುಖ ಸಂಸಾರವನ್ನು ಮಾಡೋಣ ಅನ್ನುವಂಥ ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಇದ್ದರು ಅನ್ನೋದು ಈ ವಿಡಿಯೋಗಳು ಹೇಳ್ತಾ ಇದೆ. ಆದರೆ ಹೇಗಾದರೂ ಮಾಡಿ ದುಡ್ಡು ಮಾಡಬೇಕು, ಗೆಲ್ಲಬೇಕು ಅನ್ನುವಂಥ ಕಾರಣಕ್ಕಾಗಿ ಕಾಮಿಡಿ ಕಿಲಾಡಿಗಳು ಪೊಲೀಸರಿಗೆ ಸ್ಕ್ರಿಪ್ಟ್ ಹೇಳಿದ್ದಾರೆ. ಎಲ್ಲವೂ ಮೊದಲಿಗೆ ಚೆನ್ನಾಗಿತ್ತು. ಮಡೆನೂರು ಮನು ಹೆಂಡತಿಗೂ ಮಿಂಚು ಮತ್ತು ಮನು ನಡುವೆ ಏನೋ ನಡೀತಿದೆ ಅನ್ನೋದು ಗೊತ್ತಿತ್ತು. ಮನು ಕೂಡ ಇಬ್ರು ನನ್ನ ಹೆಂಡತಿದಿರು ಅನ್ನೋದನ್ನು ಹೇಳಿದರು. ಅವ್ರ ಮನೆಗೆ ಇವ್ರ ಮನೆಗೆ ಅವರು ಹೋಗೋದು ಬರೋದು ಎಲ್ಲವೂ ಮಾಡ್ತಿದ್ರು. ಈ ಗ್ಯಾಪಲ್ಲಿ ಪಬ್ಲಿಸಿಟಿನೂ ಬೇಕಾಗಿತ್ತು. ಅದಲ್ಲದೆ ಮಿಂಚುನ ಎಲ್ಲೋ ಒಂದು ಕಡೆಯಲ್ಲಿ ಮಡೆನೂರು ಮನು ಸೈಡ್ಲೈನ್ ಮಾಡ್ದ ಅನ್ನುವಂಥ ಕಾರಣಕ್ಕಾಗಿ ರೊಚ್ಚಿಗೆದ್ದಿದ್ದಾಳೆ. ಒಂದಾದ್ಮೇಲೆ ಒಂದು ಆಡಿಯೋ ಬಿಡೋದಕ್ಕೆ ಶುರು ಮಾಡಿದ್ದಾರೆ. ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಇನ್ಯಾವ್ದ್ಯಾವುದೋ ಆಡಿಯೋಗಳೆಲ್ಲ ಬಂದು ಕೊನೆಯದಾಗಿ ಪೊಲೀಸ್ ಠಾಣೆಗೆ ಹೋಗಿ ಕೂತಿದ್ದಾರೆ. ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ಡ್ರಾಮಾ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆದರೆ ಪಾಪ ಪೊಲೀಸರಿಗೆ ಇನ್ನೂ ಇದು ಡ್ರಾಮಾ ಅನ್ನೋದು ಗೊತ್ತಿದೆಯೋ ಗೊತ್ತಾಗಿಲ್ವೋ ಗೊತ್ತಿಲ್ಲ. ಯಾಕಂದರೆ ನಿನ್ನೆ ಮಧ್ಯಾಹ್ನದವರೆಗೂ ನನ್ನ ಮೇಲೆ ಹಾಗಾಯಿತು ಹೀಗಾಯಿತು ಅಂತ ಇದ್ದಂಥ ಮಿಂಚು ಸಂಜೆ ಆದಮೇಲೆ ನನ್ನ ಮೇಲೆ ಏನೂ ಆಗೇ ಇಲ್ಲ, ನನ್ನ ಸಾವಿಗೆ ನಾನೇ ಕಾರಣ ಅನ್ನೋ ಅರ್ಥದಲ್ಲಿ ಮಾತನಾಡಿರುವ ವಿಡಿಯೋ ಯಾವಾಗ ವೈರಲ್ ಆಯಿತು, ಇದರಲ್ಲೇನೋ ಗಿಮಿಕ್ ಇದೆ ಅನ್ನೋದು ಗೊತ್ತಾಯಿತು. ಆಮೇಲೆ ಈಗ ಗೊತ್ತಾಗ್ತಾ ಇರೋದು ಏನು ಅಂದರೆ ಇವರೆಲ್ಲರೂ ಒಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಇದ್ದಾರೆ. ಸಿನಿಮಾ ಗೆಲ್ಲಿಸೋಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದಾರೆ. ಪೊಲೀಸರು ಪಾಪ ತನಿಖೆ ಅದು ಇದು ಮೆಡಿಕಲ್ ಟೆಸ್ಟು ಅಂತ ಓಡಾಡ್ತಾ ಇದ್ದಾರೆ. ಇವರು 3 ಜನದ ಬಣ್ಣ ಗೊತ್ತಾದವರು ಇನ್ನೊಬ್ರು ಯಾರೋ ಇದರಲ್ಲಿ ಇನ್ನೊಂದು ಯಾವುದೋ ಆಡಿಯೋವನ್ನು ಬಿಡುಗಡೆ ಮಾಡಿ ಇನ್ನೂ ಏನೋ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.